ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ನಿಹಾ ಟ್ರಾವೆಲ್ಸ್ ಗಿರೀಶ್. ಏನೀಗೊಂದು ನಾಲೆಯನ್ನು ನೋಡ್ತಾ ಇದ್ದೀರಾ, ಇದು ಕನಗನಮರಡಿ ಪಾಂಡವಪುರ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಬರ್ತಕ್ಕಂಥ VC ಲಿಂಕ್ ಚಾನಲ್ಲು. ಈಗ ಒಂದು 6 ತಿಂಗಳ ಹಿಂದೆ ಕಾಮಗಾರಿ ಮಾಡಿದರು. ಆ ಕಾಮಗಾರಿ ಆಲ್ರೆಡಿ ಕುಸಿತಾ ಇದೆ ಅನ್ನೋ ಕೂಡ ಮಾಹಿತಿ ಬಂದಿದೆ ಕೆಲವೊಂದು ಕಡೆ. ಇರಲಿ, ಅದು ಕಾಮಗಾರಿ ಕುಸಿದ ಮೇಲೆ ಅದನ್ನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ಮೇಲ್ಗಡೆ ಏನು ಕಾಣ್ತಾ ಇದೆ, ಆ ಗುಡ್ಡ ಏನು ಮಣ್ಣನ್ನು ಕಟ್ಟಿರ್ತಾರೆ ಕಾಮಗಾರಿ ಮೇಲ್ಗಡೆ, ಆ ಗುಡ್ಡ ಕುಸಿಬಾರ್ದು ಯಾವುದೇ ಕಾರಣಕ್ಕೂ ಮಳೆಯಲ್ಲಿ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಸರ್ಕಾರದ ನಮ್ಮ ತೆರಿಗೆ, ನಿಮ್ಮ ತೆರಿಗೆ ಹಣ, ನಿಮ್ಮ ದುಡ್ಡನ್ನು ಹಾಕಿ ಅಲ್ಲಿ ಹಸಿರು ಒಂದು ನೆಡುವಂಥ ಒಂದು ಹಸಿರು ಪಚ್ಚೆಯನ್ನು ನೆಡುವಂಥ ಒಂದು ಕಾರ್ಯಕ್ರಮನ ಅದು ನಂಬ್ಕೊಂಡಿರ್ತಾರೆ. ಆ ಪಚ್ಚೆ ನೆಡಲಿಕ್ಕೆ ಕೋಟ್ಯಾಂತರ ರೂಪಾಯಿ ಅನುದಾನ ತೊಗೊಂಡಿರ್ತಾರೆ. ಕಾಮಗಾರಿ ಕೂಡ ಮುಗಿದು 6 ತಿಂಗಳಾಗಿಲ್ಲ, ಆಲ್ರೆಡಿ ಆ ಹುಲ್ಲು ಒಣಗ್ತಾ ಇದೆ. ಈ ಒಂದು ನಾಲಾ ಏರಿ ಮೇಲ್ಗಡೆ ಯಾವುದೇ ಕಾರಣಕ್ಕೂ ಗಿಡ ಗೆಂಡೆ ಬೆಳೆಸಬಾರ್ದು ಅಂತ ಹೇಳಿ ಅಲ್ಲಿರ್ತಕ್ಕಂಥ ನಾಲಾ ನೋಡ್ಕೊಳ್ತಕ್ಕಂಥ ಕೆಲಸಗಾರರಿಗೆ ಅದನ್ನು ಹೇಳಿರ್ತಾರೆ. ಅದಕ್ಕೆ ನೀರು ಹಾಕ್ಕೊಂಡು ಅದನ್ನು ಸ್ವಚ್ಛವಾಗಿ ಇಟ್ಕೋಬೇಕು, ಅದು ಗುಡ್ಡ ಕುಸಿಬಾರ್ದು ಅನ್ನೋ ಉದ್ದೇಶದಿಂದನೇ ಆ ಒಂದು ಗಿಡನ ನೆಡ್ತಕ್ಕಂಥದ್ದು. ಆದರೆ ಇವರು ಏನೂ ಇಂಜಿನಿಯರ್ಗಳನ್ನ ಜೊತೆಗೆ ಹಾಕ್ಕೊಂಡು ಅದನ್ನು ಅಂಟಿಸ್ಬಿಟ್ಟು ಹೋಗಿರೋದಷ್ಟೇ. ಇವತ್ತಿನವರೆಗೂ ನೀರು ಹಾಕಿರೋ ಕಾರ್ಯಕ್ರಮ ನಾವೆಲ್ಲೂ ಕೂಡ ನೋಡಿಲ್ಲ. ಇದು ನಾವು ನೋಡ್ತಾ ಇರೋದು ಒಂದು 100 ಮೀಟ್ರ್ ಡಿಸ್ಟೆನ್ಸಲ್ಲಿ. ಇದೇ ರೀತಿ ನಿಮಗೆ ಈ ಜಾಗದಿಂದ ಒಂದು 20-22 ಕಿಲೋಮೀಟರ್ ಈ ಒಂದು ಕಾಮಗಾರಿ ನಡೆದಿದೆ. ಈ ಒಂದು 20-22 ಕಿಲೋಮೀಟ್ರ್ ಕಾಮಗಾರಿಯಲ್ಲಿ ಪ್ರತಿಯೊಂದು ಕಡೆಯೂ ಇದೇ ರೀತಿಯಾಗಿದೆ. ಅದಕ್ಕೆ ನೀರನ್ನ ಹಾಕುವಂಥ ಒಂದು ವ್ಯವಸ್ಥೆ ಕೂಡ ಯಾರೂ ಕೂಡ ಮಾಡಿಲ್ಲ. ಕಾಮಗಾರಿ ಮಾಡಿರ್ತಕ್ಕಂಥ ಕಾಂಟ್ರಾಕ್ಟರ್ ಆಗ್ಬೋದು, ಇಂಜಿನಿಯರ್ಸ್ ಆಗ್ಬೋದು, ಯಾರೂ ಕೂಡ ಅದನ್ನು ಮಾಡಿಲ್ಲ. ಅಲ್ಲಿಗೆ ಹಾಕಿರ್ತಕ್ಕಂಥದ್ದು ಸ್ನೇಹಿತರೆ ನಿಮ್ಮ ತೆರಿಗೆ ಹಣ ಅಂಟಿಸೋದನ್ನು, ಅದು ಆ ಹುಲ್ಲನ್ನ ತಂದಾಕೋದು ಕಮ್ಮಿ ಅಂದ್ರೂ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಇವತ್ತು ಕೂಡ ಅದಕ್ಕೆ ನೀರು ಹಾಕೋ ಒಂದು ವ್ಯವಸ್ಥೆ ಮಾಡಿಲ್ಲ. ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಇಂಜಿನಿಯರ್ಗಳ ಗಂಟ ತಲುಪೋ ತನಕ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಪ್ರತಿಯೊಬ್ಬರು ಶೇರ್ ಮಾಡಿ ಈ ಒಂದು ವಿಡಿಯೋನ. ಯಾವುದೇ ಕಾರಣಕ್ಕೂ ಮತ್ತೆ ಇದು ಹಸಿರು ಬಂದು ಅದು ಯಾವುದೇ ರೀತಿ ಕುಸಿತ ಆಗಬಾರ್ದು. ಮತ್ತೆ ಆಯಿತು ಅಂತ ಅಂದರೆ ಅವ್ರು ಏನೂ ಇಲ್ಲ, ಮತ್ತೆ ಕೋಟ್ಯಾಂತರ ರೂಪಾಯಿ ಬಿಲ್ನ ನಿಮ್ಮ ತೆರಿಗೆ ಹಣನ ತಗೊಂಡೋಗ್ಬಿಟ್ಟು ಅಲ್ಲಿಗೆ ಸುರಿತಾರೆ. ಈ ಒಂದು ಲಚ್ಚಗೆಟ್ಟಂಥ ಒಂದು ಸರ್ಕಾರ ಈ ಒಂದು ವ್ಯವಸ್ಥೆನ ಇದೇ ರೀತಿ ಮುಂದೂಡ್ಕೊ ಬಂದಿದೆ. ದಯವಿಟ್ಟು ಇದರ ಬಗ್ಗೆ ಯಾರು ಇಂಜಿನಿಯರ್ ಕಾಮಗಾರಿ ಮಾಡಿಸಿರ್ತಾರೆ, ಇಂಜಿನಿಯರ್ ಆಗ್ಬೋದು, ಕಾಮಗಾರಿ ಟೆಂಡರ್ ತೊಗೊಂಡಿರೋನಾಗಿರ್ಬೋದು, ಯಾರಾದರೂ ಕೂಡ ಇದ್ರ ಬಗ್ಗೆ ಸ್ವಲ್ಪ ನಿಗಾ ವಹಿಸಿ ಇದಕ್ಕೆ ನೀರನ್ನ ಹಾಕುವಂಥ ಒಂದು ವ್ಯವಸ್ಥೆ ಮಾಡಿ. ಪದೇ ನಮ್ಮ ತೆರಿಗೆ ಹಣದಲ್ಲಿ ನೀವು ಲೂಟಿ ಮಾಡಿಕೊಂಡು ಈ ಒಂದು ಕೊಚ್ಚೆ ಕೆಲಸಗಳನ್ನ ಮಾಡಿಕೊಂಡು ಈ ಥರ ಹಾಳನ್ನ ಮಾಡಬೇಡಿ ಅಂತ ಹೇಳಿ ಈ ಒಂದು ನನ್ನ ಮನವಿ. ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತ ಈ ಮೂಲಕ ಕೇಳ್ತೀನಿ. ದಯವಿಟ್ಟು ಫಾಲೋ ಮಾಡೋದಂತೂ ಮರಿಲೇಬೇಡಿ.